ಒಬ್ಬರು ನಾಯಕ ಸರ್ ಮೌಲಾನಾ ನೂರುದ್ದೀನ್ ಅಂತೇಳಿ ಈ ಟಿಪ್ಪು ಜಯಂತಿ ವೇಳೆ ಮಾತನಾಡ್ತಾ ನಿಮಗೆ ಮತ್ತು ಪ್ರತಾಪ್ ಸಿಂಹ ಅವರಿಗೆ ಕೆಟ್ಟದಾಗಿ ಮಾತನಾಡಿದ್ರು. ಅವ್ರ ಬುದ್ಧಿನೇ ಅಷ್ಟೇ ಐತ್ರಿ. ಅವರು ಎಂದೂ ಟಿಪ್ಪು ಸುಲ್ತಾನ್ ಯಾರು ಇದು ಮಾಡ್ತಾರೆ ಅವರೆಲ್ಲ ದೇಶದ್ರೋಹಿಗಳೇ. ಅವರೆಂದೂ ಈ ದೇಶದ ಬಗ್ಗೆ ಈ ರಾಜ್ಯದ ವ್ಯವಸ್ಥೆಯಲ್ಲಿ ಇರುವಂಥವ್ರಲ್ಲ. ಇಂಥ ಹಲ್ಕ ಮಾತಾಡೋದಕ್ಕೆ ನಮ್ಮವ್ರು ಉತ್ತರ ಅದೇ ಭಾಷೆಯಲ್ಲಿ ಕೊಡ್ತಾರೆ. ನಾವು ಕೊಡಲಿಕ್ಕಾಗೋದಿಲ್ಲ, ಅವ್ರಿಗೆ ಕೊಡೋರು ನಮ್ಮಲ್ಲಿ ಯಾವ್ದಾರೆ ಕೊಡ್ತಾರೆ. ಟಿಪ್ಪು ಸುಲ್ತಾನ್ ಅವರು ಇಲ್ಲದೆ ಹೋಗಿದ್ದರೆ ಸರ್ ಇವತ್ತಿಗೆ ಪ್ರತಾಪ್ ಸಿಂಹ ಬ್ರಿಟಿಷರ ನಾಯಿ ಕಾಯಬೇಕಾಗಿತ್ತು ಅಂತ ಹೇಳಿದ್ದಾರೆ. ಟಿಪ್ಪು ಸುಲ್ತಾನ್ ಇದ್ದಿದ್ದರಿಂದಲೇ ಲಕ್ಷಾಂತರ ಹಿಂದೂಗಳ ಕಗ್ಗೋಲೆ ಆಯಿತು. ಟಿಪ್ಪು ಸುಲ್ತಾನ್ ಕಾರಣದಿಂದಲೇ ಇವತ್ತು ಟಿಪ್ಪು ಸುಲ್ತಾನನ ನರಮೇಧ ಇಡೀ ಇತಿಹಾಸದಲ್ಲಿ ಇವತ್ತು ಸಾಕ್ಷಿ ಇದೆ. ಸುಮಾರು 3,500 ದೇವಸ್ಥಾನಗಳನ್ನು ಕೇರಳ ಮತ್ತು ಕರ್ನಾಟಕದಲ್ಲಿ ನಾಶ ಮಾಡಿದಂಥದ್ದು, ಲಕ್ಷಾಂತರ ಕೊಡಗು ಜನಾಂಗದವ್ರನ್ನ ಕೊಲೆ ಮಾಡಿದಂಥದ್ದು, ಮತ್ತು ಅಲ್ಲಿ ನಮ್ಮ ನಗರದಲ್ಲಿ ಅಂತರೂ ಅಲ್ಲಿ ದೀಪಾವಳಿನೇ ಆಚರಿಸೋದಿಲ್ಲ. ಕಾರಣ ಅಂದರೆ ದೀಪಾವಳಿ ದಿವಸ ನರಮೇಧ ಟಿಪ್ಪು ಸುಲ್ತಾನ್ ಮಾಡಿದ್ರೆ ಇನ್ನೂವರೆಗೆ ಅಲ್ಲಿ ಏನು ಅಯ್ಯಂಗಾರಿ ಬ್ರಾಹ್ಮಣರು ಏನಿದ್ದಾರೆ ಆ ಊರಿನಲ್ಲಿ ಇವತ್ತಿಗೂ ಸಹ ದೀಪಾವಳಿ ಯಾಕೆ ಆಚರಣೆ ಮಾಡೋದಿಲ್ಲ ಅಂದರೆ ಟಿಪ್ಪು ಸುಲ್ತಾನ್ ನರಮೇಧ ಮಾಡಿದ ದಿವಸ ಅಂತ ಹೇಳಿ. ಈ ರೀತಿ ಟಿಪ್ಪು ಸುಲ್ತಾನ್ ನಮಗೆಂದೂ ಆದರ್ಶ ಆಗೋದಿಲ್ಲ. ಟಿಪ್ಪು ಸುಲ್ತಾನ್ ಒಬ್ಬ ಹಿಂದೂ ಧರ್ಮದ್ರೋಹಿ. ಇಡೀ ತನ್ನ ಏನೋ ಒಂದು ವ್ಯಾಪ್ತಿ ಇತ್ತು ಎಲ್ಲ ಇಸ್ಲಾಮೀಕರಣ ಮಾಡ್ಬೇಕಂತ ಮಾಡ್ದೆ. ಆ ಥರದ್ದು ಆಗಲಿಲ್ಲ. ಯಾರ್ಯಾರ ಕೈಯಾಗೂ ಸಿಕ್ಕು, ಬ್ರಿಟಿಷರ ಕೈಯಾಗಿ ಸಿಕ್ಕು, ತನ್ನ ಮಕ್ಕಳನ್ನೇ ಒತ್ತಿ ಇಟ್ಟವಂತಾವ. ಅವನಿಂದ ಏನು ಆದರ್ಶ ನಾವು ಕಲಿಯೋಂಥದ್ದು ಏನಿಲ್ಲ. ಯತ್ನಾಳೊಬ್ಬರು ಭಯೋತ್ಪಾದಕರು ಮತ್ತು ಪ್ರತಾಪ್ ಸಿಂಹ ಒಬ್ಬ ಹಿಜಡ ಈ ರೀತಿ ಎಲ್ಲ ಅವನೇ ಇರಬೇಕು. ಅಲ್ಲ ಭಯೋತ್ಪಾದಕರೇ ಅವರೇ ಮಾತಾಡ್ತಾರೆ ಈಗ ರೀ. ಈಗ ನೋಡ್ರಿ, ಒಬ್ಬ ಮುಸ್ಲಿಮರೇ ದಿಲ್ಲಿಯಲ್ಲಿ ಆದ ಬಾಂಬ್ ಸ್ಫೋಟದ ಮ್ಯಾಗೆ ಯಾರು ಒಬ್ಬರಿಗೆ ಕಂಡಿಸ್ಯಾರ. ಇಲ್ಲೆಲ್ಲ ಮಕ್ಕಳು ದೊಡ್ಡ ದೊಡ್ಡ ಶಾಂತಿ ಸಭೆ ಮಾಡ್ತಾರೆ, ಹಿಂದೂ ಮುಸ್ಲಿಂ ಬಾಯಿ ಆತಾರ. ಅವ್ರನ್ನೆಲ್ಲ ಅವ್ರಿಗೇನಾರ ಆದ್ರೆ ನಮ್ಮ ಸಿದ್ದರಾಮಯ್ಯ ಮೊದಲು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ದಿಲ್ಲಿ ಬಾಂಬ್ ಸ್ಫೋಟದ ಮೇಲೆ ನಮ್ಮ ದೇಶದಲ್ಲಂತೂ ಒಬ್ಬ ಮುಸ್ಲಿಂ ಮೌಲ್ವಿಯರೇ ಇದು ನಮ್ಮ ಧರ್ಮದಾಗಿಲ್ಲ, ಇದು ಮಾಡಿದ್ದು ತಪ್ಪತ್ತು ಎಲ್ಲರೂ ಹೇಳಿದ್ದೈತೆ ಅಂದರೆ ಅವರಿಗೆ ಅದೇ ಅಂಬೇಡ್ಕರ್ ಅವಾಗ ಹೇಳ್ಯಾರ, ಅವ್ರಿಗೆ ದೇಶ ನಿಷ್ಠೆ ಇಲ್ಲ, ಮತ್ತೊಂದು ಧರ್ಮದ ಜೊತೆಗೆ ಸಹೋದರತ್ವ ಭಾವನೆಯಿಂದ ಇರುವರಲ್ಲ. ಅವರು ತಮ್ಮ ನಿಷ್ಠೆ ತಮ್ಮ ಧರ್ಮಕ್ಕೆ, ತಮ್ಮ ಸಹೋದರ ಅಷ್ಟೇ ಅವ್ರ ಸಹೋದರ ತಿಳ್ಕೊಂಡಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.